ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ರಿ ಎಲ್ಲರೂ? ಇವತ್ತು ಟಿಪ್ಸ್ ಅನ್ನೋಕ್ಕಿಂತ ಒಂದು ಸಿಂಪಲ್ ಆ್ಯಂಡ್ ಸೂಪರಾಗಿರೋ ರೆಸಿಪಿನ ತೊಗೊಂಡು ಬಂದೀನಿ. ನಾವು ಅಡುಗೆ ಮಾಡುವಾಗ ಎಷ್ಟು ಸಿಂಪಲ್ ನಾವು ಮಾಡ್ತೀವಲ್ಲ, ಸೊ ಅಷ್ಟೇ ರುಚಿ ಇರುತ್ತೆ. ಯಾವುದೇ ಜಾಸ್ತಿ ರುಬ್ಬೋದಿಲ್ಲ, ಏನಿಲ್ಲ. ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಇಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಯಾವ ಥರ ಮಾಡೋದು, ಅರ್ಜೆಂಟಿಗೆ ಯಾವ ಥರ ಮಾಡೋದು ಅಂತ ಹೇಳಿ ನಾನು ತೋರ್ಸಾತೀನಿ ನಿಮ್ಗೆ. ಸೊ ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಒರೆಸ್ಕೊಂಡು ಅದನ್ನು ಈ ಥರ ಕಟ್ ಮಾಡಿಕೊಂಡು ಸೊ ಈ ಥರ ನಾವು ಎಣ್ಣೆ ಹಾಕಿ ಬೇಯಿಸಬೇಕು. ಓಕೆನಾ? ಸೊ ಇದು ಬಾಣಲೆ ಏನು ನಿಮಗೆ ಕಾಣ್ತಾ ಇದ್ದಲ್ಲ, ಅದೇನು ಕಲರ್ ಆಗಿತ್ತಲ್ಲ ಅದೆಲ್ಲ ಬೆಂಡೆಕಾಯಿದೆ. ಅದನ್ನೇನು ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೇ, ಯಾಕಂದರೆ ಅದ್ರದ್ದು ಒಂದು ಸ್ಮೆಲ್ ಇರುತ್ತೆ ಫ್ರೆಂಡ್ಸ್. ಅದೇ ಥರ ನೀವು ಹಾಗೆ ಮಾಡಿದ್ನಂದರೆ ಅದು ರುಚಿನೇ ಬೇರೆ ಬರುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ ನೀವು. ಇದು ಒಂದು ಟಿಪ್ ಆಯಿತಾ. ಆ್ಯಂಡ್ ಸೊ ಇವಾಗ ಇಲ್ಲಿ ನಾನು ಎಣ್ಣೆ ಹಾಕಿದ್ದೆ, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ನಾವು ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಓಕೆನಾ? ನಿಮಗೆ ಕ್ವಾಂಟಿಟಿ ನೋಡಿ ನೀವು ಹಾಕ್ಕೋರಿ. ಓಕೆನಾ? ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೆ, ಸ್ಮಾಲ್ ಸೈಜಿಂದು. ಸೊ ಇವಾಗ ನೋಡ್ಬೋದು ಇಲ್ಲಿ ನೀವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ. ಸೊ ಈ ಟೈಮಲ್ಲಿ ನಾವು ಒಂದು ಅರ್ಧ ಟೊಮೆಟೊ, ನಿಮಗೆ ಹುಳಿ ಜಾಸ್ತಿ ಬೇಕಪ್ಪ ಅಂತ ಹೇಳಿದರೆ ನೀವು ಜಾಸ್ತಿ ಟೊಮೆಟೊ ಹಾಕ್ಕೋಬೋದು. ಇಲ್ಲಿ ನಮಗೆ ಹುಳಿ ಎಲ್ಲ ಜಾಸ್ತಿ ಬೇಡ ಅಂತ ಹೇಳಿ, ಯಾಕಂದರೆ ನಾವು ಜವಾರಿ ಟೊಮೆಟೊ ನಾವು ಬಳಸೋದ್ರಿಂದ ಸೊ ತುಂಬಾ ಹುಳಿ ಇರುತ್ತೆ ಫ್ರೆಂಡ್ಸ. ಹಿಂಗಾಗಿ ನಾನು ಅರ್ಧ ಟೊಮೆಟೊ ತೊಗೊಂಡೆ. ಸೊ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸಿದರೆ ಚೆನ್ನಾಗಾಗುತ್ತೆ. ಅದಾದಮೇಲೆ ಚೂರು ಅರಸಿನ ಪುಡಿ ಹಾಕಬೇಕು. ಸೊ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೆಟೊ ಸ್ವಲ್ಪ ಜನ ಬೇಗ ಬೇಯಬೇಕಪ್ಪ ಅಂತ ಹೇಳಿದರೆ ಆ ಟೈಮ್ ಒಳಗೆ ನೀವು ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕಿಬಿಡ್ರಿ. ಸೊ ಬೇಗ ಬೇಯ್ದುಬಿಡುತ್ತೆ. ಟೊಮೆಟೊ ಫುಲ್ ಮ್ಯಾಶ್ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಓಕೆ. ಸೊ ಇವಾಗ ನೋಡಿರಿ, ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ ಏನಿದೆ ಅಲ್ಲ, ಸೊ ಅದನ್ನು ಬಾಣಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್, ಯಾವುದೇ ನಾನು ಮಸಾಲ ಹಾಕಿಲ್ಲ, ಬರೀ ಒಂದೇ ಒಂದು ಮಸಾಲ ಹಾಕಿದ್ದೀನಿ ನಾನು. ಸೊ ಅದು ಯಾವುದಂತ ಮುಂದೆ ತೋರಿಸ್ತೀನಿ ನಿಮ್ಗೆ. ತುಂಬಾ ಟೇಸ್ಟಿ ಆಗುತ್ತೆ. ಓಕೆನಾ? ಆ್ಯಂಡ್ ಬೆಂಡೆಕಾಯಲ್ಲಿ ಸುಮಾರಷ್ಟು ಬೆಂಡೆಕಾಯಿ ನಾನು ಮಾಡ್ತೀನಿ. ಅದನ್ನು ನಿಮ್ಗೆ ಬೇಕಂತ ಹೇಳಿದರೆ ಕಮೆಂಟ್ ಮಾಡಿ ಹೇಳ್ರಿ, ಯಾವ ರೆಸಿಪಿ ಬೇಕಂತ ಅದನ್ನು ನಾನು ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು 1 2 3 ಮ್ಯಾಗಿ ನೂಡಲ್ಸ್. ಸೊ ಇದು ಒಂದು ಮಸಾಲ ಹಾಕಿದ್ನಂದರೆ ನಾವು ಯಾವುದೇ ಒಂದು ರುಬ್ಬಿ ಹಾಕುವಂಥ ಮಸಾಲನೇ ಬೇಡ ಫ್ರೆಂಡ್ಸ್. ಸಿಂಪಲ್ ಆ್ಯಂಡ್ ಟೇಸ್ಟಿ ಅಂತಲೇ ಹೇಳ್ಬೋದು. ಸೈಡ್ ಡಿಶ್ಗೆ ನಿಮಗೆ ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ರೈಸಿಗೆ ಸತ ತುಂಬ ಅಂದರೆ ತುಂಬಾ ರುಚಿ ಕೊಡುತ್ತಿದ್ದು. ನಮ್ಮ ಮನೆಯಲ್ಲಂತೂ ತುಂಬಾ ಇಷ್ಟ ಈ ಥರ ಮಾಡಿಕೊಟ್ರೆ. ನನ್ನ ಮಗಳಂತೂ ಬರೇ ಬಾಯಿಂದ ತಿಂದೇ ಖಾಲಿ ಮಾಡ್ತಾಳೆ ಫ್ರೆಂಡ್ಸ್. ಒಂಥರ ಸ್ಟಾರ್ಟರ್ ಥರನೂ ಆಗಿಬಿಡುತ್ತಿದ್ದು. ಸೊ ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ. ಇವಾಗ ನಾನಿಲ್ಲಿ ರೈಸ್ ಜೊತೆ ತಿಂತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನಗೆ. ಮತ್ತು ನೆಕ್ಸ್ಟ್ ಯಾವ ರೆಸಿಪಿ ನಿಮಗೆ ಬೇಕಪ್ಪ ಅಂತ ಹೇಳಿ. ಓಕೆನಾ? ಸೊ ಸಿಗೋಣ ಮತ್ತು ನಾಳೆ ಒಂದು ಹೊಸ ವಿಡಿಯೋ ಒಳಗೆ. ಓಕೆನಾ? ಕಾರಣಾಂತರದಿಂದ ನನಗೆ ಟಿಪ್ಸ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಸೊ ರೆಸಿಪಿ ಶೇರ್ ಮಾಡೀನಿ. ಓಕೆ, ಟೇಕ್ ಕೇರ್. ಬಾಯ್ ಬಾಯ್.